ಸರ್, ಈಗ ಮುಖ್ಯಮಂತ್ರಿಗಳು ಬಜೆಟ್ ತಯಾರಿ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಚರ್ಚೆ ಹೊಸದಾಗಿ ಶುರುವಾಗಿದೆ ಸರ್. ಬಜೆಟ್ ಆದ ನಂತರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತೇಳಿ ಒಂದಷ್ಟು ಶಾಸಕರು ಏನ್ ಹೇಳ್ತಿದ್ರೆ, ಹೈಕಮಾಂಡ್ ಏನೇ ಇದ್ರು ಗೊಂದಲನ ಬಗೆಹರಿಸಬೇಕು ಅಂತ ಹೇಳ್ತಾರೆ. ಅದೆಲ್ಲ ಎಲ್ಲರದು ಆಸೆ ಅಭಿಪ್ರಾಯ ಅದೇ ಇದೆ. 140 ಜನದೆಲ್ಲ ಅದೇ ಇದೆ. ಬೇಗ ಕ್ಲೋಸ್ ಆಗಬೇಕು ಅನ್ನೋದು ಆಸೆ ಇದೆ ಎಲ್ಲದು. 140 ಇನ್ಕ್ಲೂಡಿಂಗ್ CM DCM ಹಿಡ್ಕೊಂಡೇ ಆಶೆವರೆಗೂ ಆಸೆ ಇದೆ. ಅವ್ರದ್ದು ಕ್ಲೋಸ್ ಆಗ್ಬೇಕಂತಿದ್ದೆ, ಆಗ್ಬೇಕು. ಎಲ್ಲರದು ಆಸೆ ಇದೆ. ಏನಿಲ್ಲ, ನಾವು ಅದನ್ನೇ ಹೇಳೇವೆ. ನಾವು ಬೇಗ ಇತ್ಯರ್ಥ ಆಗ್ಬೇಕಂತ ಹೇಳಿದ್ವಿ. ಎಲ್ಲರದು ಇದೇ ಅಭಿಪ್ರಾಯ ಇದೆ, ಬೇಗ ಇದು ಕ್ಲೋಸ್ ಆಗಬೇಕು. ಹೇಳ್ಬೇಕಲ್ಲ, ಅದು ಎಲ್ಲರದು ಆಸೆ ಇದೆ. ಆಲ್ 124 ಜನ ಎಲ್ಲ ಆ ನಿರೀಕ್ಷೆಯಲ್ಲಿ ಇದ್ದಾರೆ. ರಿಸ್ಪೀಟ್ ಮಾಡಿ ಎಲ್ಲ ಇಲಾಖೆಗಳದೆಲ್ಲ ರೆಡ್ ಕಾರ್ಡ್ ಬಿಡುಗಡೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲ ಇದರಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ನಿಮ್ಮ ಇಲಾಖೆಯಲ್ಲೂ ಕೂಡ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ದಾರೆ. ಟೋಟಲ್ 35,000 ಕೋಟಿ ಬರಬೇಕು ಅಂತ ಆರೋಪ ಅಲ್ಲ, ಅದು ಡಿಮಾಂಡ್. ಅವ್ರ ದುಡ್ಡು ಬರಬೇಕಾಗಿದೆ, ಬರಬೇಕಷ್ಟೇ, ಆರೋಪ ಅಲ್ಲ ಅದು. ಅದು ಪ್ರಿಯಾರಿಟಿ ಮ್ಯಾಗ ಕೊಡ್ತೀವಿ, ಕೊಡ್ತಾ ಇದ್ದಾರೆ. ಅದು CM ಅವ್ರು ಹೇಳ್ಯಾರಲ್ಲ ಮೊನ್ನೆ, ಅದು ಯಾಕೆ ಡಿಲೇ ಆಗ್ತದೆ ಅಂತ ಹೇಳ್ಯಾರ. ಹಿಂದಿನ ಸರ್ಕಾರದಲ್ಲಿ ಎಕ್ಸಸ್ ಕೆಲಸ ಮಾಡಿದ್ದಾರೆ, ಅದು ಕೊಡ್ಲಿಕ್ಕಾಗಲಿ ಅಂತ ಹೇಳ್ಯಾರ. ಅದು ರೀಸನ್ನು. ಆದರೂ ಕೂಡ ಎಲ್ಲ ಇಲಾಖೆಯವ್ರು ಕೊಡ್ತಾ ಇದ್ದಾರೆ. ಅಷ್ಟು ಗ್ಯಾಪ್ ಆಗೋದಾರ, ಅದು ಗ್ಯಾಪು ಅದು ಹಂಗೆ ಇರೋದಾರ. ನಮ್ಮ ಇಲಾಖೆಯಲ್ಲಿ 12,000 ಕೋಟಿ ಎಕ್ಸಸ್ ಆಗಿದ್ದಾರೆ. ಮತ್ತು ಗ್ಯಾಪ್ ಯಾರು ಕೊಡೋರು, ಎಲ್ಲಿದು ಕೊಡೋದು? ಇದ್ರಾಗ ಅಡ್ಜಸ್ಟ್ ಮಾಡಿ ಕೊಡ್ಬೇಕ್ರ ಅಷ್ಟೇ. ಹೀಗಾಗಿ 1 ವರ್ಷ 2 ವರ್ಷದ ಗ್ಯಾಪು ಕಂಟಿನ್ಯೂಷನ್ ಆಗೋದಲ್ಲ. ಕೊಡೋದಿಲ್ಲ ಅಂತ ಎಲ್ಲಿ ಹೇಳಿಲ್ಲ, ನಾವು ಕೊಡ್ತಾ ಇದ್ದೀವಿ. ಕೊಡೋದಿಲ್ಲ ಅಂತ ಎಲ್ಲಿ ಹೇಳಿಲ್ಲ, ಕೊಡ್ತೀವಿ. ಆದರೆ ಎಕ್ಸೆಸ್ ಅಮೌಂಟ್ ಕೊಡಲಿಕ್ಕೆ ಕಷ್ಟ. ಕಾಮಗಾರಿಗಳೆಲ್ಲ ಸ್ಥಗಿತ ಮಾಡ್ತೀವಿ, ಮುಷ್ಕರ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾರೆ. ನಡೆದಿಲ್ಲ, ಕಾಮಗಾರಿ ನಡ್ತಾ ಇದೆ. ಈಗ ಹೊಸ ಮಾಡ್ತಾ ಇದ್ದೀವಿ, 3 ವರ್ಷದಿಂದ ಮಾಡಿದ್ದೀವಿ, ಈಗೂ ಮಾಡ್ತಾ ಇದ್ದೀವಿ. ಕಾಮಗಾರಿ ತೆಗೆದುಕೊಳ್ಳೋದ್ರಿಂದ ಅವ್ರಿಗೆ ನಷ್ಟ ಆಗೋದು, ಅವ್ರಿಗೆ ತೊಂದರೆ ಆಗೋದು, ಅವ್ರಿಗೆ ನಮ್ಗೆ ಅದು ಅವ್ರಿಗೆ ತೊಂದರೆ ಆಗ್ತದೆ. ಈಗ ಇವ್ರು ಯಾರೋ ಅಸೋಸಿಯೇಷನ್ ಇದ್ದಾರೋ, ಈ ಹೊರಗಿನವ್ರ ಮಧ್ಯೆ ಯಾರೋ ಹಾಕ್ತಾರೆ ಟೆಂಡ್ರು, ಅದೇನು ಇವರೇ ಹಾಕ್ಬೇಕಂತೇಳಿ ಬೇರೆ ಹಾಕ್ತಾರೆ. ಆದರೆ ಸರ್ಕಾರದಿಂದ ಆದಷ್ಟು ಬೇಗ ಹೊಸ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಹೊರತಾಗಿ ನಾವೇನೋ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ರೆ ತೊಂದರೆ ಆಗೋದು ಅವ್ರಿಗೆ. ಸರ್ಕಾರದಲ್ಲಿ ಹೊಂದಾಣಿಕೆ ಮಾಡಿ 1-to-1 ಡಿಸ್ಕಷನ್ ಮಾಡಿ ಏನು ಬೆಸ್ಟ್ ಮಾಡಲಿಕ್ಕೆ ಸಾಧ್ಯ ಅದನ್ನು ತೊಗೊಳ್ಲಿಕ್ಕಾದ್ರೆ ಅವ್ರಿಗೂ ಒಳ್ಳೆಯದು, ಸರ್ಕಾರಕ್ಕೂ ಒಳ್ಳೆಯದು.